ನನ್ನ ಕ್ಲೈಂಟ್ಸಲ್ಲಿ ಒಬ್ಬರು ರೀಸೆಂಟಾಗಿ ಮದುವೆ ಆದಂಥ ಹುಡುಗಿ ಅವರ ಪಾರ್ಟ್ನರ್ ಜೊತೆ ಡಿಸ್ಕನೆಕ್ಟೆಡ್ ಫೀಲ್ ಮಾಡ್ತಾಯಿದ್ರು. ಅವರು ಅಷ್ಟೇನು ಮಾತಾಡ್ತಾ ಇರಲಿಲ್ಲ ಮತ್ತು ಅವಳಿಗೆ ಫೀಲ್ ಆಗ್ತಾ ಇದ್ದಂಥದ್ದು ನಾನೊಂದು ರೀತಿಯಲ್ಲಿ ಇವರ ಜೊತೆ ಇದ್ದೀನಾ ಇಲ್ವಾ ಅನ್ನೋ ರೀತಿಯ ಒಂದು ಫೀಲಿಂಗ್ ಆಕೆಯಲ್ಲಿ ಬರ್ತಾಯಿತ್ತು. ಒಂಟಿತನ ಆಕೆಗೆ ಕಾಡ್ತಾ ಇತ್ತು. ನಾನು ಈ ರಿಲೇಷನ್ಶಿಪ್ಪಲ್ಲಿ ಮುಂದುವರಿಬೇಕಾ ಅಥವಾ ಇದನ್ನು ಇಲ್ಲಿಗೆ ಎಂಡ್ ಮಾಡಬೇಕಾ? ಬಿಕಾಸ್ ಸಮ್ವೇರ್ ಅವರ ಲೈಫಲ್ಲಿ ನನ್ನ ಮಹತ್ವ ಇಲ್ಲ ಅಥವಾ ನನ್ನ ಲೈಫಲ್ಲಿ ಅವರ ಯಾವುದೇ ಮಹತ್ವ ಇಲ್ಲ ಅಂತ ನನಗೆ ಫೀಲ್ ಆಗ್ತಾ ಇದೆ. ಆ್ಯಂಡ್ ಆಕೆಯಲ್ಲಿ ಇನ್ನೊಂದು ಕನ್ಫ್ಯೂಷನ್ ಕೂಡ ಇತ್ತು. ಒಂದೊಮ್ಮೆ ನಾನು ಈ ರಿಲೇಷನ್ಶಿಪ್ಪನ್ನು ಎಂಡ್ ಮಾಡಿಕೊಂಡ್ರೆ ಮುಂದೆ ನಾನೇನಾದರೂ ವಿಷಾದಿಸ್ತೀನಾ ಅಂತ. ಬಿಕಾಸ್ ಆಕೆಯ ಹಾರ್ಟ್ ಮತ್ತು ಬ್ರೈನ್ ಎರಡೂ ಬೇರೆ ಬೇರೆ ರೀತಿಯಾಗಿ ಆಕೆಗೆ ಸಜೆಸ್ಟ್ ಮಾಡ್ತಾ ಇತ್ತು. ಸೊ ಇದಕ್ಕೆ ಅವಳು ಬೆಸ್ಟ್ ಅಂತ ಹೇಳಿ ಆಪ್ಟ್ ಮಾಡ್ಕೊಂಡಂಥದ್ದು ಟ್ಯಾರೋಟ್ ರೀಡಿಂಗ್. ಟ್ಯಾರೋಟ್ ರೀಡಿಂಗಲ್ಲಿ ಆಕೆ ನನ್ನನ್ನು ಕೇಳಿದಂಥ ಕ್ವಶನ್, ಈ ಸಂಬಂಧದ ನಿಜವಾದ ಉದ್ದೇಶ ಏನು? ನಾನು ಯಾಕೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಇದ್ದೀನಿ? ಆ್ಯಂಡ್ ಫೈನಲಿ ಟ್ಯಾರೋಟ್ ಕಾರ್ಡ್ಸ್ ಆಕೆಯ ಸೋಲ್ ಪರ್ಪಸನ್ನು ರಿವೀಲ್ ಮಾಡ್ತು. ದಟ್ ಈಸ್ ಕಮ್ಯುನಿಕೇಷನ್ ಆ್ಯಂಡ್ ಸೆಲ್ಫ್ ವರ್ತ್. ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇದ್ದಂಥದ್ದು ಆಕೆಯ ಕಮ್ಯುನಿಕೇಷನ್ ಮತ್ತು ಸೆಲ್ಫ್ ವರ್ತ್ ಚೈಲ್ಡ್ಹುಡ್ ಸಮ್ ಆಫ್ ದ ಟ್ರಾಮಾಸ್ನಿಂದ ಬ್ಲಾಕ್ ಆಗಿದ್ದು. ಆ್ಯಂಡ್ ಸೇಮ್ ಥಿಂಗ್ ಹ್ಯಾಪನ್ಡ್ ವಿತ್ ಹರ್ ಪಾರ್ಟ್ನರ್ ಆಲ್ಸೋ. ಸೊ ಇಲ್ಲಿ ಇಬ್ಬರ ಕಡೆಯಿಂದನೂ ಆ ಕಮ್ಯುನಿಕೇಷನ್ ಗ್ಯಾಪ್ ಆ್ಯಂಡ್ ಸೆಲ್ಫ್ ವರ್ತ್ ಇಶ್ಯೂ ಬ್ಲಾಕೇಜನ್ನು ತರ್ತಾ ಇತ್ತು. ಇದೆಲ್ಲವನ್ನು ಆಕೆ ಡೀಟೈಲ್ ಆಗಿ ವಿತ್ ಪ್ರೂಫ್ ಅರ್ಥ ಮಾಡಿಕೊಂಡ ನಂತರ ನನ್ನ ಹೈಯರ್ ಲೆವೆಲ್ ಪ್ಯಾಕೇಜನ್ನು ಔಟ್ ಮಾಡಿಕೊಂಡು ತನ್ನ ಮೇಲೆ ತಾನು ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದಾದ 2 ತಿಂಗಳಲ್ಲಿ ಆಕೆಯ ಒಂದು ಫಿಯರ್ಲೆಸ್ ಆದಂಥ ಎಮೋಷನ್ಸನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಒನ್ಸ್ ಆಕೆ ಓಪನ್ ಅಪ್ ಆಗಿ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಆಕೆಯ ಒಂದು ಕಮ್ಯುನಿಕೇಷನ್ ಆ್ಯಂಡ್ ಸೆಲ್ಫ್ ವರ್ತ್ ಇಶ್ಯೂಸ್ ಕ್ಲಿಯರ್ ಆಗ್ತಾ ಬಂತು. ಆ್ಯಂಡ್ ಫೈನಲಿ ರಿಲೇಷನ್ಶಿಪ್ಪಲ್ಲಿ ಚೇಂಜಸನ್ನು ಆಕೆ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಟ್ಯಾರೋಟ್ ಕಾರ್ಡ್ಸ್ ಆಕೆಯ ಒಂದು ಸೋಲ್ ಲೆಸನ್ ಕಮ್ಯುನಿಕೇಷನ್ ಮತ್ತು ಸೆಲ್ಫ್ ವರ್ತ್ ಅಂತ ತೋರಿಸ್ತು. ಸಪರೇಷನ್ ಆಕೆಯ ಒಂದು ಸೋಲ್ ಪರ್ಪಸ್ ಆಗಿರಲಿಲ್ಲ. ಒನ್ಸ್ ಅದು ಆದ ನಂತರ ಆಕೆಯ ರಿಲೇಷನ್ಶಿಪ್ ಸ್ಟಾರ್ಟೆಡ್ ಹೀಲಿಂಗ್ ನ್ಯಾಚುರಲಿ.